ನಾನಲಹರಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಈ ದಿನ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿರುವಂಥ ಪ್ರಶ್ನೆಗೆ ಉತ್ತರದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಈಗ ನಿಮ್ಮ ಪ್ರಶ್ನೆ ಏನಿತ್ತು ಅಂತಂದರೆ, ಆದಿತಾಳದ ವರ್ಣ ಒಂದು ಆವರ್ತಕ್ಕೆ 32 ಅಕ್ಷರಗಳು ಹೇಗೆ ಬರುತ್ತೆ ತೋರಿಸಿ ಅಂತ ಹೇಳಿ. ಈಗ ನಾವು ಆದಿತಾಳಕ್ಕೆ ಬರೋಣ. ಫಸ್ಟು ಆದಿತಾಳದಲ್ಲಿ ನಿಮಗೆ ಎಷ್ಟು ಎಣಿಕೆಗಳಿರುತ್ತೆ, ಅಂಗ ಏನಿರುತ್ತೆ, ಅದು ಎಷ್ಟು ಎಣಿಕೆ ಇರುತ್ತೆ. ಅಂಗ ನೋಡಿ, ಒಂದು ಲಘು, ಹೌದಾ, ಆಮೇಲೆ 2 ಧೃತ ಇರುತ್ತೆ, ಲಘು ಚತುರಶ್ರ ಲಘು ಇರುತ್ತೆ, 1 2 3 4 ಚತುರಶ್ರ ಲಘು ಇರುತ್ತೆ. ಆಯಿತಾ, ಅಲ್ಲಿಗೆ 8 ಅಕ್ಷರ ಬರುತ್ತೆ ನಿಮಗೆ, ಹೌದಾ. 1 2 3 4 5 6 7 8 8 ಅಕ್ಷರ ಬರುತ್ತೆ. ಇಲ್ಲಿ ನಾನು ನಿಮಗೆ ಮೊದಲಿಗೆ ಒಂದು ಗೀತೆ ತಗೊಳ್ಳೋಣ. ಕಮಲ ಸುಲೋಚನ, ಕಮಲ ಸುಲೋಚನ ಗೀತೆ ತಗೊಂಡು ನಿಮಗೆ ತೋರಿಸ್ತೀನಿ. ನೀಧ ನೀ ಸಾ ಸ ಸ ನೋಡಿ, ಈ ಒಂದು ಲೈನಲ್ಲಿ ಒಂದು ಅಕ್ಷರ, ಒಂದು ಎಣಿಕೆಗೆ ಒಂದು ಅಕ್ಷರ ಮಾತ್ರ ತಗೊಂಡ್ವಿ, ಹೌದಾ. ಇನ್ನೊಂದು ಸಲ ನೋಡಿ, ನೀಧ ನೀ ಸಾ ಸ ಸ. ಅದೇ ಸಾಹಿತ್ಯಕ್ಕೆ ಹೋದಾಗ ಕಮಲ ಸುಲೋಚನ, ಅಲ್ಲಿಗೆ ಒಂದು ಅಕ್ಷರ ಒಂದು ಎಣಿಕೆಗೆ ಬಂತು. ಇದು ಗೀತೆನಲ್ಲಿ. ಅಲ್ಲಿಗೆ ನಿಮಗೆ ಒಂದು ಆವರ್ತಕ್ಕೆ 8 ಅಕ್ಷರ ಬಂತು, ಯಾಕೆಂದರೆ 8 ಅಕ್ಷರ ಇದೆ ನಿಮಗೆ ಆದಿತಾಳದಲ್ಲಿ. ನೋಡಿ, 1 2 3 4 5 6 7 8. ಗೀತೆನಲ್ಲಿ ಏನಾಯಿತು, ನಿಮಗೆ ಒಂದು ಅಕ್ಷರ ಬಂತು ಒಂದು ಎಣಿಕೆಗೆ, ಹಾಗಾಗಿ ಒಂದು ಆವರ್ತಕ್ಕೆ 8 ಅಕ್ಷರ ಬಂತು. ಇದನ್ನೇ ನಾವು ಸ್ವರಜತಿಗೆ ಹೋಗೋಣ. ಸ್ವರಜತಿನಲ್ಲಿ ಏನಾಗುತ್ತೆ ಅಂದರೆ, ಒಂದು ಎಣಿಕೆಗೆ 2 ಅಕ್ಷರ ಬರುತ್ತೆ ನಿಮಗೆ. ಎಲ್ಲಿ ನೋಡ್ಬೋದು ಅದನ್ನು, ನಿಮಗೆ ಎಲ್ಲ ಕಡೆ ಎಲ್ಲ ಸ್ವರಜತಿಗಳಲ್ಲೂ ದೀರ್ಘಗಳಿದೆ, ಹಾಗಾಗಿ ಆ ದೀರ್ಘನೂ ಒಂದು ಅಕ್ಷರ ಅಂತ ಎಣಿಸ್ಕೊಳ್ಳಿ, ಆವಾಗ ನಿಮಗೆ ಎಣಿಕೆ ಕರೆಕ್ಟಾಗಿ ಸಿಕ್ಕತ್ತೆ. ಈಗ ನಾವು ಹೋಗೋಣ ಒಂದು ಹಂಸಧ್ವನಿ ಸ್ವರಜತಿಗೆ. ಸಾ ಆನಿ ಪಾಗ ರೇ ಸ ರೀ ಈ ಸ ರೀ ಗ ಪ ನೀ. ನೋಡಿ, ಒಂದೊಂದು ಕೌಂಟಿಗೆ, ಒಂದು ಎಣಿಕೆಗೆ 2 ಅಕ್ಷರ ಹಾಡಿದ್ವಿ. ಸಾ ಆನಿ ಪಾಗ ರೇ ಸ ರೀ ಈ ಸ ರೀ ಗ ಪ ನೀ. 2 ಅಕ್ಷರ ಹಾಡಿದ್ವಿ. 8 ಕೌಂಟ್ ಇತ್ತು, ಅಲ್ಲಿಗೆ 8 2 16, ಹೌದಾ. ಒಂದೊಂದಕ್ಕೂ 2 2 ಎಣಿಸ್ತಾ ಹೋಗ್ರಿ. 2 4 6 8 10 12 14 16 16 ಅಕ್ಷರ ಬಂತು ನಿಮಗೆ ಇಲ್ಲಿ ಸ್ವರಜತಿಲಿ ಬಂದಾಗ. ಯಾಕೆಂದರೆ ಒಂದು ಎಣಿಕೆಗೆ 2 ಅಕ್ಷರ ತಗೊಂಡ್ವಿ. ಅದನ್ನೇ ನಾವು ವರ್ಣಕ್ಕೆ ಬಂದಾಗ, ವರ್ಣ ಏನು ವಿಳಂಬಿತ ಕಾಲದಲ್ಲಿರುತ್ತೆ. ವಿಳಂಬಿತ ಆದಿತಾಳ ಯಾವ ಥರ ಹಾಕ್ತೀರಾ ನೀವು, ಒಂದೊಂದು ಕೌಂಟ್ನ 2 ಸಲ ಹಾಕ್ತೀರಾ. 1 1 2 2 3 3 4 4 5 5 6 6 7 7 8 8. ಈ ರೀತಿಯಾಗೇ ಹೋಗುತ್ತೆ ನಿಮಗೆ ವರ್ಣಗಳಲ್ಲಿ ತಾಳ. ಆದಿತಾಳ ವರ್ಣದಲ್ಲಿ ಈ ರೀತಿಯಾಗಿ ಹೋಗುತ್ತೆ. ಹಾಗಾಗಿ 8 ಏನಿದೆ, ಆ 8 2 ಸಲ ಬರುತ್ತೆ ಅಂತಂದಾಗ ನಿಮಗೆ 1 1 ಅಲ್ಲಿಗೆ ಅಲ್ಲೇ 2 ಆಯಿತು ನಿಮಗೆ. ಹಾಗಾಗಿ ಆ 2 ಸಲಕ್ಕೂ ನೀವು 2 ಅಕ್ಷರ ಎಣಿಸ್ತಾ ಹೋಗ್ರಿ. 2 4 6 8 10 12 14 16, ಇಲ್ಲಿಗೆ 16 ಆಯಿತು. 18 20 22 24 26 28 30 32. ಅರ್ಥ ಆಯ್ತಾ? 32 ಅಕ್ಷರ ಒಂದು ಆವರ್ತಕ್ಕೆ ಬಂತು. ಯಾಕೆ ಅಂತ ಹೇಳಿದ್ರೆ, ನಾವು ವಿಳಂಬಿತ ಆದಿತಾಳನ 2 2 ಹಾಕ್ತೀವಿ ಅಂದರೆ ಡಬಲ್, ಎಲ್ಲದು 2 2, ಒಂದು ಪೆಟ್ಟು 2, ಒಂದೊಂದು ಎಣಿಕೆನೂ 2, ಕಿರಿಬೆರಳು 2 ಸಲ, ಉಂಗುರದ ಬೆರಳು 2 ಸಲ, ಮಧ್ಯ ಬೆರಳು 2 ಸಲ, ಮತ್ತೆ ಪೆಟ್ಟು 2 ಸಲ, ತಿರುಗಿಸೋದು 2 ಸಲ, ಈ ಥರ ಎಲ್ಲದೂ 2 2 ಸಲ ಹಾಕೋದ್ರಿಂದ ಕೌಂಟನ್ನು ನಾವು 2 2 ಸಲ ಮಾಡಬೇಕಾಗತ್ತೆ. 2 4 6 8 ಆ ರೀತಿಯಾಗಿ ಕೌಂಟು. ಅಲ್ಲಿಗೆ ಒಂದು ಸಲ ಪೆಟ್ಟು 2 ಹಾಕಿದಾಗ ನಿಮಗೆ 4 ಅಕ್ಷರ ಅಲ್ಲೇ ಹೋಯಿತು. ಆ ರೀತಿಯಾಗಿ 8 ಬಂದವಾಗ 8 4 32. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಡೌಟ್ ಇದ್ದರೆ
ಒಂದು ಯೋಚನೆ ಬರ್ತಾ ಇದೆ ನನಗೆ. ನಿಮಗೆ ಯಾರೆಲ್ಲರಿಗೂ ಇಂಟ್ರೆಸ್ಟ್ ಇದೆ, ಒಂದು ಸಲ ಒಂದು ಲೈವ್ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಟ್ಲೀಸ್ಟ್ ಒಂದು 6 ಜನನಾದರೂ ಇದ್ದರೆ ಒಂದು ಲೈವ್ ಹೋದರೆ ನಾನು ಲೈವಲ್ಲಿ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡ್ತೀನಿ. ಮಿನಿಮಮ್ 6 ಜನ ಇರಲಿ ಅಂತ ಹೇಳಿ ನನ್ನ ಅಪೇಕ್ಷೆ. ಯಾರೆಲ್ಲ ಲೈವಿಗೆ ಬರೋದಕ್ಕೆ ಇಷ್ಟಪಡ್ತೀರಾ, ಯಾವ ಟೈಮು ನಿಮಗೆ ಸಮಂಜಸ ಆಗುತ್ತೆ, ಸಂಡೇ ಪರವಾಗಿಲ್ವಾ ಯೋಚನೆ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೀವು ಸಂಡೇ ಪರವಾಗಿಲ್ಲ ಅಂತಂದರೆ ಯಾವ ಟೈಮಲ್ಲಿ ಪರವಾಗಿಲ್ಲ ಸಂಡೇ ಅಂತ ನೀವು ಹೇಳಿದ್ರೆ ಆ ಟೈಮಲ್ಲಿ ಒಂದು 15 ಮಿನಿಟ್ಸ್ ಅಥವಾ ಅರ್ಧ ಗಂಟೆ ಒಂದು ಲೈವ್ ಹೋಗೋಣ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನಲ್ಲಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ಅದೇ ಒಂದು 6 ಜನ ಸೇರಿದರೆ ಖಂಡಿತ ಮಾಡೋಣ. ಇಲ್ಲ ಆದರೆ ಈ ಥರ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನು ಡೌಟ್ ಇದ್ದರೂ ಕೇಳಿ, ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಧನ್ಯವಾದಗಳು.